ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಉಲ್ಲಾಸವಾಗಿ ಇರಿ, ಸರಿನಾ? ಯಾವುದಕ್ಕೂ ಭಯಪಡಬೇಡಿ. ದೇವರಿದ್ದಾರಲ್ಲ, ಎಲ್ಲವನ್ನು ನೋಡಿಕೊಳ್ಳುವರು. ನಮಗೆ ಸಹಾಯಕನಾಗಿ ಆತನು ಇದ್ದಾನಲ್ಲ, ಮತ್ತ್ಯಾಕೆ ಭಯಪಡಬೇಕು? ಒಮ್ಮೆ ಒಬ್ಬರು ಕ್ರೈಸ್ತರಲ್ಲದೇ ಇರುವ ಒಬ್ಬರು ಸಹೋದರಿ, ಒಬ್ಬರು ತಾಯಿಯವರು, ಅವರು ಯೇಸುವನ್ನು ಸ್ವೀಕರಿಸಿಕೊಂಡು ರಕ್ಷಣೆ ಹೊಂದಿದರು. ಅವರು ಮಾತನಾಡುವಾಗ ಹೇಳಿದರು, ನಾನು ಚಿಕ್ಕ ವಯಸ್ಸಿನಿಂದಲೇ ಬಹಳ ಭಕ್ತಿಯಿಂದ ಬೆಳೆಸಲ್ಪಟ್ಟವಳು. ನಮಗೆ ಸುರಕ್ಷತೆಯಾಗಿ ಇರಬೇಕೆಂಬುದಾಗಿ ಕೆಲವೊಂದು ಮಂತ್ರ ಶ್ಲೋಕಗಳನ್ನೆಲ್ಲ ಹೇಳಿಕೊಡುವರು. ಅದನ್ನೆಲ್ಲ ಬಾಯ್ಪಾಠವಾಗಿ ಹೇಳಿಯೇ ನಾವು ಹೋಗುವಂಥದ್ದು. ಈಗ ನಾನು ಯೇಸುವನ್ನು ಸ್ವೀಕರಿಸಿಕೊಂಡೆ, ಈಗ ಆ ರೀತಿಯಾಗಿ ಏನಾದರೂ ಮಂತ್ರ ಏನಾದರೂ ಇದೆಯಾ ಎಂಬುದಾಗಿ ಕೇಳಿದರು. ಇನ್ನೋಸೆಂಟ್ ಆಗಿ ಕೇಳಿದರು, ನಿಜ ತಾನೆ? ಆಗ ನಾನು ಹೇಳಿದೆ, ಸತ್ಯ ವೇದದಲ್ಲಿ ಕೀರ್ತನೆಗಳು 91 ಇದೆ. ಅದು ಸಂರಕ್ಷಣೆಯ ಕೀರ್ತನೆ. ದೇವರು ನಮಗೆ ಯಾವ ರೀತಿಯಾಗಿ ಸಂರಕ್ಷಣೆಯನ್ನು ಕೊಡುವರು ಎಂಬುದಾಗಿ ಹೇಳಲ್ಪಟ್ಟಿದೆ. ಪ್ರತಿನಿತ್ಯ ಅದನ್ನು ಓದಿ ನೀವು ಹೊರಗೆ ಹೋಗುವಾಗಲೆಲ್ಲ ಆ ವಾಕ್ಯಗಳನ್ನು ಹೇಳಿ ಹೋಗಿರಿ ಎಂಬುದಾಗಿ ಹೇಳಿದೆ. ಸರಿ ಎಂದು ಅವರು ಬಹಳ ಸಂತೋಷದ ಮುಖದಿಂದ ಅದನ್ನು ಸ್ವೀಕರಿಸಿದರು. ಈ ಕೀರ್ತನೆಗಳು 91 ನಮ್ಮ ಸುರಕ್ಷತೆಯಲ್ಲಿ ದೇವರು ಎಷ್ಟು ಕಾಳಜಿಯುಳ್ಳವರಾಗಿದ್ದಾರೆ ಎಂಬುದಾಗಿ ಪ್ರಕಟಿಸುತ್ತದೆ. ಅದರಲ್ಲಿ ಒಂದು ವಾಕ್ಯವನ್ನು ನೋಡಿರಿ. ಕೀರ್ತನೆಗಳು 91, 11ನೇ ವಾಕ್ಯ. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ. ನಾವು ಬಹಳಷ್ಟು ಪ್ರಯಾಣ ಮಾಡುತ್ತೇವಲ್ಲವ? ಮಕ್ಕಳು ಸ್ಕೂಲ್ಗೆ ಪ್ರಯಾಣ ಮಾಡುತ್ತಾರೆ, ಓದುವಂಥ ಮಕ್ಕಳು ಯವನಸ್ಥರು ಕಾಲೇಜ್ಗೆ ಪ್ರಯಾಣ ಮಾಡುತ್ತಾರೆ, ಕೆಲಸಕ್ಕೆ ಹೋಗುವವರು ಪ್ರಯಾಣ ಮಾಡುತ್ತಾರೆ, ಸೈಕಲ್ನಲ್ಲಿ, ಬೈಕಲ್ಲಿ, ಕಾರಲ್ಲಿ ಪ್ರಯಾಣ ಮಾಡುತ್ತಾರೆ. ಕೆಲಸಕ್ಕೆ ಹೋಗುವ ಸ್ತ್ರೀಯರು ಆಟೋದಲ್ಲಿ, ಬಸ್ಸಲ್ಲಿ, ಟ್ರೈನಲ್ಲಿ ಪ್ರಯಾಣ ಮಾಡುತ್ತಾರೆ. ದೊಡ್ಡ ಆಫೀಸ್ಗೆ ಹೋಗೋರು ಕಾರ್ನಲ್ಲಿ ಪ್ರಯಾಣ ಮಾಡುತ್ತಾರೆ. ಎಲ್ಲರೂ ಪ್ರಯಾಣ ಮಾಡುತ್ತೇವೆ. ಊರಿಂದ ಊರಿಗೆ ಹೋಗುವಾಗ ಪ್ರಯಾಣ ಮಾಡುತ್ತೇವೆ. ಈಗ ನನ್ನನ್ನು ನೋಡಿದರೆ ಸೇವೆಯಲ್ಲಿ ಜೀವನದ ಅರ್ಧ ಭಾಗ ಪ್ರಯಾಣಗಳೇ. ಅನೇಕ ವಿಧದ ಪ್ರಯಾಣಗಳು, ಕಾರ್ನಲ್ಲಿ, ಬಸ್ನಲ್ಲಿ, ಟ್ರೈನ್ನಲ್ಲಿ, ವಿಮಾನದಲ್ಲಿ, ಹೀಗೆ ಜೀವನದ ಅರ್ಧ ಭಾಗ ಪ್ರಯಾಣದಲ್ಲೇ ಹೋಗುತ್ತದೆ. ಎಷ್ಟು ಆಪತ್ತು ವಿಪತ್ತುಗಳನ್ನು ಕೇಳುತ್ತಾ ಇದ್ದೇವಲ್ಲ? ಹಾಗಾದರೆ ನಮಗೇನು ಸುರಕ್ಷತೆ ಇದೆ? ಪ್ರಯಾಣಗಳಲ್ಲಿ ದೇವರು ವಾಗ್ದಾನ ಮಾಡಿದ್ದಾರೆ, ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ, ನಿನ್ನ ಪ್ರಯಾಣಗಳಲ್ಲಿ ಕಾಯುವುದಕ್ಕೆ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ದೇವದೂತರುಗಳು, ಕೋಟಿ ಗಟ್ಟಲೆ ದೇವದೂತರುಗಳನ್ನು ಆತನು ಮನುಷ್ಯರಿಗಾಗಿಯೇ ಉಂಟು ಮಾಡಿದ್ದಾನೆ. ಅದರಲ್ಲಿ ಸುರಕ್ಷತೆಯ ದೂತರುಗಳು ಇದ್ದಾರೆ. ಅವರಿಗೆ ದೇವರು ಕಟ್ಟಲೆ ಕೊಡುವರು. ನನ್ನ ಮಕ್ಕಳು ಪ್ರಯಾಣ ಮಾಡುತ್ತಾ ಇದ್ದಾರೆ, ಆ ವಾಹನವನ್ನು ನೀವು ಸಂರಕ್ಷಿಸಿರಿ. ನನ್ನ ಮಗನು ಬೈಕ್ನಲ್ಲಿ ಪ್ರಯಾಣ ಮಾಡುತ್ತಾ ಇದ್ದಾನೆ, ಅವನನ್ನು ಕಾದುಕೊಳ್ಳಿ. ನನ್ನ ಮಕ್ಕಳು ವಿಮಾನದಲ್ಲಿ ಪ್ರಯಾಣ ಮಾಡುತ್ತಾ ಇದ್ದಾರೆ, ಅವರನ್ನು ಕಾದುಕೊಳ್ಳಿ. ನಮ್ಮ ಕಣ್ಣಿಗೆ ಕಾಣದೇ ಇರುವಂಥ ಒಂದು ದೇವದೂತರ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಂಡಿರುವುದು. ಅನೇಕ ಬಾರಿ ನಾನದನ್ನು ಅನುಭವಿಸಿದ್ದೇನೆ. ನಾನು ಪ್ರಯಾಣ ಮಾಡುವಾಗಲೆಲ್ಲ ಈ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವೆ, ದೇವರೇ, ನಿಮ್ಮ ದೇವದೂತರನ್ನು ನನಗೆ ಸುರಕ್ಷತೆಯಾಗಿ ನೀವು ಕಳಿಸಿಕೊಟ್ಟಿರುವುದಕ್ಕಾಗಿ ಸ್ತೋತ್ರ, ಅಪ್ಪಣೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಆ ವಾಕ್ಯವನ್ನು ಹೇಳಿ ಸ್ತುತಿಸಿಯೇ ನಾನು ಪ್ರಯಾಣವನ್ನು ಮಾಡುವಂಥದ್ದು. ಆ ರೀತಿ ಮಾಡುವಾಗ ನೋಡಿರಿ, ದೇವರ ಪ್ರಸನ್ನತೆಯನ್ನು, ಹಾಗೆ ದೇವದೂತರ ಪ್ರಸನ್ನತೆಯನ್ನು ಕೂಡ ನಾವು ಅನುಭವಿಸಬಹುದು. ನಾವು ಪ್ರಯಾಣ ಮಾಡುವಂಥ ವಾಹನದಲ್ಲಿ ದೇವದೂತರುಗಳು ಇರುವುದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು. ದೇವದೂತರು ಸ್ಪಿರಿಚುವಲ್ ಬೀಯಿಂಗ್, ಶರೀರದ ಕಣ್ಣುಗಳಿಂದ ನೋಡುವುದಕ್ಕೆ ಆಗದು. ಆತ್ಮದಲ್ಲಿ ನೀವು ಅದನ್ನು ಅನುಭವಿಸಬಹುದು. ಒಬ್ಬ ದೇವದೂತರು ನಿಮ್ಮ ಪಕ್ಕದಲ್ಲಿ ಇರುವುದನ್ನು ನೀವು ಅನುಭವಿಸಬಹುದು. ನಾನು ಅನೇಕ ಬಾರಿ ಆ ರೀತಿ ಅನುಭವಿಸಿದ್ದೇನೆ. ಅಷ್ಟೇ ಅಲ್ಲ, ಆಪತ್ತುಗಳಲ್ಲಿ ಕಾಪಾಡಲ್ಪಟ್ಟಿದ್ದೇನೆ. ಅನೇಕ ಅನುಭವಗಳು ಇದೆ. ಅದರಲ್ಲಿ ಒಂದು ಕಾರ್ಯ, ಅನೇಕ ವರ್ಷಗಳ ಹಿಂದೆ ನಾನು ಹಾಗೆ ನನ್ನ ಸ್ನೇಹಿತ ಇಬ್ಬರು ಕೂಡ ಅಮೆರಿಕಾದಲ್ಲಿ ಲಾಸ್ ಏಂಜಲೀಸ್ ಪಟ್ಟಣಕ್ಕೆ ಸೇವೆಗಾಗಿ, ಒಂದು ಪಟ್ಟಣದಿಂದ ಲಾಸ್ ಏಂಜಲೀಸ್ ಪಟ್ಟಣಕ್ಕೆ ನಾವು ಪ್ರಯಾಣ ಮಾಡಿದೆವು. ನಾನು ಯಾವಾಗಲೂ ವಿಂಡೋ ಸೈಡ್ ಕುಳಿತು ಎಲ್ಲವನ್ನು ನೋಡಿಕೊಂಡು ಬರುವುದನ್ನು ಇಷ್ಟಪಡುತ್ತೇನೆ. ನಾನು ಆ ವಿಮಾನದಲ್ಲಿ ವಿಂಡೋ ಸೈಡಲ್ಲಿ ಕುಳಿತಿದ್ದೆ. ಅದು ಒಂದು ದೊಡ್ಡ ಪಟ್ಟಣ, ಲಾಸ್ ಏಂಜಲೀಸ್ ಪಟ್ಟಣ. ಆ ಪಟ್ಟಣದ ಸುತ್ತಲೂ 4 ಏರ್ಪೋರ್ಟ್ಸ್ ಇದೆ ಅಂದರೆ ಯೋಚಿಸಿ ಎಷ್ಟು ದೊಡ್ಡದು. ಆ ಪಟ್ಟಣದ ಮೇಲೆ ವಿಮಾನ ಹಾರುವುದನ್ನು ನಾನು ಹಾಗೆ ನೋಡಿಕೊಂಡು ಬಂದೆ. ದಿಢೀರೆಂದು ಒಂದು ಬಿರುಗಾಳಿ ಬೀಸಿತು. ನೋಡಿರೆ, ವಿಮಾನ ಹಾಗೆ ಈ ರೀತಿಯಾಗಿ ತಿರುಗಿ ತಲೆ ಕೆಳಕಾಗುವಂತೆ ಆಗಿ ಅದರ ಡೈರೆಕ್ಷನ್ನೇ ಬದಲಾಯಿತು. ನಾನು ಬದಿಯಲ್ಲಿ ಕುಳಿತಿದ್ದರಿಂದ ರೆಕ್ಕೆ ತಿರುಗುವುದನ್ನೆಲ್ಲ ನೋಡಿದೆನು. ನಾನು ನೋಡುವಾಗ, ಈ ವಿಮಾನ ಇನ್ನು ಅಷ್ಟೇ, ಇನ್ನು ಮುಗಿಯಿತು, ನಾನಿಂದು ಓಟವನ್ನು ಮುಗಿಸುತ್ತೇನೋ ಎಂಬಂತ ರೀತಿಯಲ್ಲಿ, ಹೃದಯವೇ ಹಾಗೆ ಹೊರಗೆ ಬಂದ ರೀತಿಯಲ್ಲಿ ಒಂದು ಭಾವನೆ. ಹಾಗೆ ವಿಮಾನವು ಕೆಳಗೆ ಜಾರುತ್ತಾ ಇದೆ. ವಿಮಾನವನ್ನೇ ತಿರುಗಿಸುವಷ್ಟು ಮಟ್ಟಿಗೆ ಆ ಬಿರುಗಾಳಿ. ಆಗ ದೇವರ ವಾಕ್ಯ, ದೇವರ ನನ್ನನ್ನು ಕಾಯುವುದಕ್ಕೆ ನಿಮ್ಮ ದೂತರಿಗೆ ಅಪ್ಪಣೆ ಕೊಟ್ಟಿದ್ದೀರಿ.
ಈ ವಿಮಾನವನ್ನು ನಿಮ್ಮ ದೇವದೂತರು ಕಾಪಾಡಿ ಭದ್ರವಾಗಿ ಇಳಿಯುವಂತೆ ಮಾಡುತ್ತಾರೆ. ನಿಮ್ಮನ್ನು ಸ್ತುತಿಸುತ್ತೇನೆ. ನಾನಿನ್ನೂ ಕೂಡ ನಿಮಗಾಗಿ ಮಾಡಬೇಕಾಗಿರುವಂತಹ ಸೇವೆಗಳು ಇದೆ. ಅದನ್ನೆಲ್ಲ ಮುಗಿಸುವವರೆಗೂ ನೀವು ನನ್ನನ್ನು ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ನಂಬುತ್ತೇನೆ. ನನ್ನನ್ನು ಕಾಯುವುದಕ್ಕೆ ದೇವದೂತರಿಗೆ ಅಪ್ಪಣೆ ಕೊಟ್ಟಿದ್ದೀರಿ, ಸ್ತೋತ್ರ ಎಂದು ಸ್ತುತಿಸಿದೆ ಅಷ್ಟೇ. ತಿರುಗಿಕೊಂಡಿದ್ದಂಥ ವಿಮಾನ ನೋಡಿರಿ, ಪುನಃ ನೇರವಾಗಿ ಹಾರಲು ಆರಂಭವಾಯಿತು. ಅದರ ಡೈರೆಕ್ಷನ್ ಬದಲಾಗಿತ್ತು. ಆಪೋಸಿಟ್ ಡೈರೆಕ್ಷನ್ಗೆ ಹೋಗಿ ಪುನಃ ವಿಮಾನವನ್ನು ತಿರುಗಿಸಿಕೊಂಡು ಸುರಕ್ಷಿತವಾಗಿ ಭೂಸ್ಪರ್ಶ ಮಾಡಲಾಯಿತು. ಒಂದು ದೊಡ್ಡ ಆಪತ್ತು. ಇದೇ ರೀತಿಯಾಗಿ ಅನೇಕ ಸಮಯಗಳಲ್ಲಿ ಅನೇಕ ಸ್ಥಳಗಳಲ್ಲಿ ನಾನು ನೋಡಿದ್ದೇನೆ ತನ್ನ ದೇವದೂತರನ್ನಿಟ್ಟು ದೇವರು ಕಾಪಾಡಿರುವುದನ್ನು. ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಕೂಡ ನೋಡಿರಿ, ಒಂದು ಕ್ಷಣ ಮಾತ್ರದಲ್ಲಿ ನಾನು ಕಾಪಾಡಲ್ಪಟ್ಟೆನೋ ಎಂದು ಹೇಳುತ್ತೀರಲ್ಲ, ಅದು ಹೇಗೆ? ದೇವದೂತರನ್ನು ದೇವರು ಕಳುಹಿಸಿಕೊಟ್ಟು ಕಾಪಾಡಿದರು. ನಿಮ್ಮ ಮಕ್ಕಳಿಗಾಗಿರುವ ದೇವದೂತರು ದೇವರ ಮುಂದೆ ನಿಲ್ಲುತ್ತಾರೆಂಬುದಾಗಿ ಯೇಸುವೆ ಹೇಳಿದ್ದಾನೆ. ಮಕ್ಕಳನ್ನು ಸ್ಕೂಲ್ಗೆ ಕಳುಹಿಸುವಾಗ ದೇವರೇ, ನನ್ನ ಮಕ್ಕಳಿಗಾಗಿರುವ ದೇವದೂತರು ಜೊತೆಗಿದ್ದು ಕಾಪಾಡುವುದಕ್ಕಾಗಿ ಸ್ತೋತ್ರ. ಆ ರೀತಿ ಹೇಳಿ ಪ್ರಾರ್ಥಿಸಿರಿ, ನಂಬಿಕೆಯನ್ನು ಅರಿಕೆ ಮಾಡಿರಿ. ನಮ್ಮ ವಾಹನದಲ್ಲಿ ನೀವು ನಮ್ಮ ಸಂಗಡ ಬರುತ್ತೀರಿ, ದೇವದೂತರನ್ನು ಕಳುಹಿಸಿ ಕೊಟ್ಟಿದ್ದೀರಿ, ಸ್ತೋತ್ರ ದೇವರೇ. ಆ ಒಂದು ಮಾತು, ನಂಬಿಕೆಯ ಅರಿಕೆ, ದೇವರ ಮೇಲಿರುವಂತಹ ನಂಬಿಕೆಯನ್ನು ನೀವು ಪ್ರಕಟಪಡಿಸಿದ ಕೂಡಲೇ ಆ ಒಂದು ಸುರಕ್ಷತೆ ಉಂಟಾಗುವುದನ್ನು ನೀವು ಕಾಣುವಿರಿ. ಆದ್ದರಿಂದ 91ನೇ ಕೀರ್ತನೆಯನ್ನು ಕಂಠಪಾಠ ಮಾಡಿಕೊಳ್ಳಿ. ನೀವು ಪ್ರಯಾಣ ಮಾಡುವಾಗಲೆಲ್ಲ ವಾಕ್ಯಗಳನ್ನು ಹೇಳಿ ದೇವರನ್ನು ಸ್ತುತಿಸಿರಿ. ದೇವರ ಸುರಕ್ಷತೆ ಉಂಟಾಗುವುದನ್ನು ನೀವು ಕಾಣುವಿರಿ. ಇಂದು ನೀವು ಟ್ರಾವೆಲ್ ಮಾಡಲಿದ್ದೀರಲ್ಲ, ಮನೆಯಿಂದ ಹೊರಗೆ ಹೋಗಲಿದ್ದೀರಲ್ಲ, ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿರಿ. ದೇವರೇ, ನನಗೆ ಸುರಕ್ಷತೆಯನ್ನು ಕೊಡಲು ನಿಮ್ಮ ದೇವದೂತರಿಗೆ ನೀವು ಕಟ್ಟಲೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ನಾನು ಹೋಗುವಂತ ಸ್ಥಳಗಳಲ್ಲೆಲ್ಲ ಹೋಗುವಾಗ ಬರುವಾಗ ದೂತರು ನನ್ನನ್ನು ಕಾಪಾಡಿ ನಡೆಸುತ್ತಾ ಇರುವಂತ ಪ್ರೀತಿಗಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್ ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.